ಸಿಲಿಂಡರ್ ಟ್ರಬಲ್ ಅಂತೂ ಜೋರಾಗಿದೆ. ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ನ ಸಿಬ್ಬಂದಿ. ಬಳ್ಳಾರಿಯಲ್ಲಿ ಕಟ್ಟಿಗೆ ಒಲೆಗಳ ಮೊರೆ ಹೋಗಿದ್ದಾರೆ ಉದ್ಯಮಿಗಳು. ಇಡ್ಲಿ, ದೋಸೆ, ಪಲಾವ್ ಅಡುಗೆ ಒಲೆಯಲ್ಲೇ ತಯಾರಿ ಮಾಡ್ತಾ ಇದ್ದಾರೆ. ಟೀ, ಕಾಫಿಗಾಗಿ ಇಂಡಸ್ ಸ್ಟವ್ ಬಳಕೆ ಮಾಡ್ತಿದ್ದಾರೆ ಸಿಬ್ಬಂದಿ. ಇಂಡಕ್ಷನ್ ಸ್ಟವ್ ಅನ್ನ ಟೀ, ಕಾಫಿಗಾಗಿ ಬಳಕೆ ಮಾಡ್ತಾ ಇದ್ದಾರೆ. ಸರ್ಕಾರ ಹಾಗೂ ಗ್ಯಾಸ್ ಏಜೆನ್ಸಿ ವಿರುದ್ಧ ಹೋಟೆಲ್ ಮಾಲೀಕರು ಕಿಡಿಕಾರಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ಗಳಿಗೆ ಗ್ಯಾಸ್ ಏಜೆನ್ಸಿಯಿಂದ ಸಿಲಿಂಡರ್ ಪೂರೈಕೆ ಆಗ್ತಾ ಇದೆ, ಆದರೆ ಸಣ್ಣ ಮಧ್ಯಮ ಹೋಟೆಲ್ಗೆ ಮಾತ್ರ ಸಿಲಿಂಡರ್ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಈಗ 3 ದಿನದಿಂದ ನಮಗೆ ಯಾವ ರೀತಿಯಾದ ಸಪ್ಲೈ ಇಲ್ಲ, ಸಂಪೂರ್ಣ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮದು ಹೋಟ್ಲು ಬಂದ್ಬಿಟ್ಟು 56 ವರ್ಷದ ಹಳೆಯ ಹೋಟ್ಲು. ನಾವೇನಂದರೆ ಹೊಟ್ಟಿಂದು ಮತ್ತು LPG ಎರಡನ್ನೂ ನಾವು ಇಟ್ಕೊಂಡು ಮಾಡ್ತಾಯಿದ್ವಿ. ಈ ಮಧ್ಯದಲ್ಲಿ ಸಂಪೂರ್ಣ ಹೊಟ್ಟನ್ನು ನಿಲ್ಲಿಸ್ಬಿಟ್ಟು ಬರೀ LPG ಇದರಲ್ಲೇ ನಾವು ಇದ್ದಿದ್ವಿ. ಈಗ ಅನಿವಾರ್ಯ ಕಾರಣದಿಂದ ಈಗ 3 ದಿನ ಕೆಳಗೆ ಮತ್ತೆಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಅನಿವಾರ್ಯ ಅಲ್ಲ, ಯಾಕಂದರೆ ನಮಗೆ ಲೇಬರ್ಸ್ ಇರ್ತಾರೆ, ನಮಗೆ ಬರ್ಡನ್ಸ್ ಇರ್ತವೆ. ಇದೆಲ್ಲದನ್ನು ಇದು ಮಾಡಲಿಕ್ಕೋಸ್ಕರ ನಾವು ಹೇಗಾಗಲಿ ಮತ್ತೆ ಓಲ್ಡ್ ಸಿಸ್ಟಮ್ ಮತ್ತೆ ಬಂದಿದ್ದೀವಿ. ಈಗ ನಮಗೆ 3 ದಿನದಿಂದ ಒಂದು ಸಿಲಿಂಡರ್ ಬಂದಿಲ್ಲ. ದೊಡ್ಡವರಿಗೆ ದೊಡ್ಡ ಹೋಟ್ಲ್ ನಡೀತಾ ಇದೆ ಅಂದರೆ ಇದನ್ನು ಸ್ಟಾಕ್ ಇಟ್ಕೊಳ್ಳುವಂಥ ವಸ್ತು ಅಲ್ಲ. ಎಷ್ಟು ಸ್ಟಾಕ್ ಇಟ್ಕೊಂಡಿರ್ಬೋದು, ಅವ್ರದ್ದು ರನ್ನಿಂಗ್ ಆಗ್ತಾ ಇದ್ದಾರೆ. ಅದು ಹೆಂಗೆ ರನ್ನಿಂಗ್ ಆಗ್ತಾಯಿದೆ, ಇದು ನೀವು ಡಿಸ್ಟ್ರಿಬ್ಯೂಟ್ರನ್ನು ಕೇಳಬೇಕು ಮತ್ತು ಜನರು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ತಾರತಮ್ಯ ನಡೀತಾ ಇದೆ ಅನ್ನೋವಂಥದ್ದು ಇಲ್ಲಿ ಎದ್ದು ಕಾಣ್ತದೆ. ಸರ್ ನಮ್ಮದು ಒಂದೇ, ಈಗ ಅವ್ರ ಹತ್ರ ಡಿಸ್ಟ್ರಿಬ್ಯೂಷನ್ನಲ್ಲಿ ಸ್ಟಾಕ್ ಇದ್ದು ನಾವು ದೊಡ್ಡ ಹೋಟ್ಲವ್ರಿಗೆ ಕೊಡ್ತಾಯಿದ್ರೆ ನಮಗೇನಾದರೂ ಅಬ್ಜೆಕ್ಷನ್ ಏನಿಲ್ಲ. ಆದರೆ ಅವ್ರಿಗೆ ಒಂದು 50% ಕಟ್ ಮಾಡಿ ಆ ಒಂದು 50%ಅಲ್ಲಿ 10 ಜನ ಕೊಡ್ಬೋದಲ್ಲ, ಈ ಒಂದು ನಮ್ಮ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.